ಪೂರ್ವ ನಿಯೋಜಿತವಾಗಿ ಯಾರಿಗೂ ಅನುಮಾನನೇ ಬರದಿರೋ ರೀತಿಯಲ್ಲಿ ಈ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪುವಂತೆ ಮಾಡಲಾಯ್ತಾ? ಯಾಕೆ ಕೆಲವೇ ಆಯ್ದ ವ್ಯಕ್ತಿಗಳ ವಿಮಾನಗಳು ದುರಂತಕ್ಕೀಡಾಗ್ತದವೆ? ಅಥವಾ ಈ ಹಿಂಗಡೆ ಯಾವುದಾದ್ರೂ ರಾಜಕೀಯ ಕೈವಾಡ ಇದೆಯಾ? ಈ ರಾಷ್ಟ್ರದ ರಾಜಕಾರಣ ಯಾವ ರೀತಿ ನಡೀತಾ ಇದೆ? ಸ್ನೇಹಿತರೆ ನಮಸ್ತೆ, ಜನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡಳ್ಳಿ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಇದು ಇತ್ತೀಚಿನ ಭಾಳ ಸೆನ್ಸೇಷನಲ್ ಸುದ್ದಿಯಾಗಿ ಇಡೀ ರಾಷ್ಟ್ರಾದ್ಯಂತ ಓಡಾಡ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಈ ಹೆಲಿಕಾಪ್ಟರ್ ದುರಂತ ಸಂಭವಿಸ್ತು? ಇದು ಕೇವಲ ತಾಂತ್ರಿಕ ದೋಷನ, ಟೆಕ್ನಿಕಲ್ ಕಾರಣಕ್ಕೋಸ್ಕರ ಹೆಲಿಕಾಪ್ಟರ್ ಬಿದ್ದು ಅಲ್ಲಿರ್ತಕ್ಕಂಥ ಅದಷ್ಟು ಮಂದಿ ಮರಣ ಅಪ್ಪಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಅಜಿತ್ ಪವಾರ್ ಮರಣ ಅಪ್ಪಿರೋದು ಭಾಳ ರಾಷ್ಟ್ರಾದ್ಯಂತ ಸುದ್ದಿಯಾಗಿದೆ. ಅಜಿತ್ ಪವಾರ್ ವಿಚಾರಕ್ಕೆ ಬರೋಕ್ಕಿಂತ ಮುಂಚೆ ಇನ್ನೊಂದೆರಡು ವಿಚಾರಗಳನ್ನು ನೋಡೋಣಂತೆ. ಯಾಕೆ ಈ ರೀತಿಯ ವಿಚಾರಗಳು ಪದೇ ಪದೇ ಚರ್ಚೆಗೆ ಬರ್ತಿದ್ದಾವೆ? ಯಾಕೆ ಈ ರೀತಿ ನಿರ್ಲಕ್ಷ್ಯ ಆಗ್ತಾ ಇದೆ? ಅಥವಾ ಈ ಹಿಂಗಡೆ ಯಾವುದಾದ್ರೂ ರಾಜಕೀಯ ಕೈವಾಡ ಇದೆಯಾ? ಈ ರಾಷ್ಟ್ರದ ರಾಜಕಾರಣ ಯಾವ ರೀತಿ ನಡೀತಾ ಇದೆ ಅದನ್ನು ನೋಡಬೇಕು ಅನ್ನಂಗಿದ್ರೆ ಮೊದಲನೇ ಹೆಸರಿಗೆ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ಈ ಬಿಪಿನ್ ರಾವತ್. ನೀವು ಬಹುಶಃ ಕೇಳಿರ್ತಾರೆ ಬಿಪಿನ್ ರಾವತ್ ಹೆಸರನ್ನು. ಈ ಬಿಪಿನ್ ರಾವತ್ ಅವರು ಈ ನಮ್ಮ ಸೈನ್ಯ ದಳದ ಭಾಳ ಮುಖ್ಯಸ್ಥರಾಗಿರ್ತದೆ ಒಬ್ಬರು. ಅವರ ಹೆಲಿಕಾಪ್ಟರ್ ಕೂಡ ದುರಂತದಲ್ಲೇ ಸಾವನ್ನಪ್ತಾರೆ. ಆದರೆ ಹಿನ್ನೆಲೆಯಲ್ಲಿ ಏನು ಮಾತುಕತೆ ಆಯಿತು, ತುಂಬ ಚರ್ಚೆ ಆಯಿತು ಅಂತಂದರೆ ಆ ಬಿಪಿನ್ ರಾವತ್ ಅವರು ಈ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಪುಲ್ವಾಮಾ ಅಟ್ಯಾಕ್ನ ಅದಷ್ಟು ಮಾಹಿತಿಗಳು ಅವ್ರ ಹತ್ರ ಇತ್ತು. ಪುಲ್ವಾಮಾ ಅಟ್ಯಾಕ್ ಬಗ್ಗೆ ತುಂಬ ಸಮಗ್ರವಾಗಿ ಅದರ ವೈಫಲ್ಯಗಳ ಬಗ್ಗೆ, ಅದರ ಯಾಕಂಗಾಯಿತು, ಅದರ ಸರ್ಕಾರದ ಜವಾಬ್ದಾರಿ ಏನಿತ್ತು ಅಂತೇಳಿ ಗಟ್ಟಿ ದನಿಯಲ್ಲಿ ಮಾತಾಡ್ತಕ್ಕಂಥ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದ ಅಂತಂದರೆ ಅದು ಬಿಪಿನ್ ರಾವತ್ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಆಗಿತ್ತು. ಅದರ ಹಿಂದೆನೇ ಬಿಪಿನ್ ರಾವತ್ ಅವರ ಹೋಗ್ತಾ ಇದ್ದಂತಹ ಹೆಲಿಕಾಪ್ಟರ್ ದುರಂತ ಆಗುತ್ತೆ. ಆ ದುರಂತದಲ್ಲಿ ಬಿಪಿನ್ ರಾವತ್ ಅವರು ಸಾವನ್ನಪ್ತಾರೆ. ಇದು ಆ ತನಿಖೆ ನಡೆಯುತ್ತೆ. ಆ ತನಿಖೆಯಲ್ಲಿ ಕಂಪ್ಲೀಟಾಗಿ ಎಲ್ಲವೂ ಕೂಡ ಕ್ಲೀನ್ ಚಿಟ್ ಸಿಗುತ್ತೆ. ಯಾವುದೇ ಟೆಕ್ನಿಕಲ್ ಇಶ್ಯೂಸ್ ಇಲ್ಲ. ಎಲ್ಲ ವಿಮಾನ ಪೂರ್ತಿ ಹೆಲಿಕಾಪ್ಟರ್ ಕಂಪ್ಲೀಟ್ ಸರಿ ಇತ್ತು. ಏನೋ ಈ ಪೈಲಟ್ ಅವರ ಕಾರಣಕ್ಕೆ ಅಂತೇಳಿ ಅದು ಬರುತ್ತೆ. ಇದಾದ ನಂತರ ವಿಜಯ್ ರೂಪಾನಿ ಇವರು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಇವರು ಕೂಡ ವಿಮಾನದ ಅಪಘಾತದಲ್ಲಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ತಾರೆ. ಆ ಸಾವನ್ನಪ್ಪಿದ ನಂತರದಲ್ಲಿ ಭಾಳ ಚರ್ಚೆಗಳು ಇಡೀ ದೇಶಾದ್ಯಂತ ಇದೇ ರೀತಿ ಓಡಾಡುತ್ತೆ. ಆ ನಂತರ ಯಾಕೆ ಹೆಂಗಾಗುತ್ತೆ? ಅವರ ಹಿನ್ನೆಲೆ ಏನಿತ್ತು ವಿಜಯ್ ರೂಪಾನಿ ಅವರದು? ಗುಜರಾತ್ ಅಂತಂದರೆ ಇಡೀ ದೇಶ ಗುಜರಾತ್ ಮಾಡಲ್ ಅಂತ ಇದೆ. ಆ ಗುಜರಾತ್ ಮಾಡಲ್ ಇಂದಿನ ಭ್ರಷ್ಟಾಚಾರ ಇದೆಯಲ್ಲ, ಇಂದಿನ ಕತೆ ಇತ್ತಲ್ಲ, ಇಂದಿನ ಭಾಳ ದೊಡ್ಡ ಬ್ಲ್ಯಾಕ್ ಡೈರೀಸ್ ಇತ್ತಲ್ಲ, ಅದನ್ನೆಲ್ಲವನ್ನೂ ಕೂಡ ಜನಗಳ ಮುಂದೆ ಇಡ್ತೀವಿ ಅಂತ ಘಂಟಾಘೋಷವಾಗಿ ಸಾರ್ವಜನಿಕವಾಗಿ ಹೇಳಿದಂಥ ವ್ಯಕ್ತಿ ಈ ವಿಜಯ್ ರೂಪಾನಿ. ಆ ಕಾರಣಕ್ಕೋಸ್ಕರನೇ ಇವರನ್ನ ಪೂರ್ವ ನಿಯೋಜಿತವಾಗಿ ಯಾರಿಗೂ ಅನುಮಾನನೇ ಬರದಿರೋ ರೀತಿಯಲ್ಲಿ ಈ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪುವಂತೆ ಮಾಡಲಾಯ್ತಾ? ಈ ಚರ್ಚೆ ಕೂಡ ಭಾಳ ದಿವಸ ನಡೀತು. ಇವೆಲ್ಲ ಘಟನೆಗಳನ್ನು ನಾವು ನೋಡ್ತಾ ಇದ್ದರೆ ಒಂದು ಇದಕ್ಕೆ ರಾಜಕೀಯ ಷಡ್ಯಂತ್ರದ ಬಣ್ಣ ಇದ್ದೇ ಇರುತ್ತೆ. ಅದನ್ನು ಯಾರು ಕೂಡ ಅಲ್ಲಗಳೆಯೋಕ್ಕಾಗಲ್ಲ. ಅದೇ ರೀತಿ ಇನ್ನೊಂದು, ಈ ವಿಮಾನಯಾನ ಸಚಿವ ಅಂತ ಯಾರೋ ಬರೋಲ್ಲ ಈ ದೇಶದಲ್ಲಿ, ಅವರಿಗೆ ಕನಿಷ್ಠ ಪಕ್ಷ ಯಾಕೆ ಇಷ್ಟೊಂದು ಏರ್ಕ್ರಾಫ್ಟ್ ಆಗ್ತಾ ಇದ್ದಾವೆ, ವಿಮಾನದಲ್ಲಿ ಹೆಲಿಕಾಪ್ಟರ್ ತಿರುಗಾಡೋದು ಅಂತಂದರೆ ಮೃತ್ಯುವಿನ ಜೊತೆ ಓಡಾಟ ಮಾಡೋದಂಗೆ ಅನ್ನೋದನ್ನು ಯಾಕೆ ಅವ್ರ ಹತ್ರ ಬಿಂಬಿಸ್ತಾ ಇದ್ದಾರೆ? ಯಾಕೆ ಕೆಲವೇ ಆಯ್ದ ವ್ಯಕ್ತಿಗಳ ವಿಮಾನಗಳು ದುರಂತಕ್ಕೀಡಾಗ್ತಾ ಇದ್ದಾವೆ? ಈ ವಿಷಯ ಖಂಡಿತವಾಗಿಯೂ ಕೂಡ ಅಟ್ಲೀಸ್ಟ್ ಒಂದು ವಿಮಾನ ಟೇಕ್ ಆಫ್ ಆಗುವಾಗ ಅಥವಾ ಹೆಲಿಕಾಪ್ಟರ್ ಹಾರುವಾಗ ಅಥವಾ ಅದು ಇಳಿಯುವಾಗ, ಲ್ಯಾಂಡ್ ಆಗುವಾಗ, ಮೊನ್ನೆ ತಾನೇ ನೋಡಿ ಇವಾಗ ಅಜಿತ್ ಪವಾರ್ ಅವರ ವಿಚಾರದಲ್ಲಿ ಅದು ಲ್ಯಾಂಡ್ ಆಗೋಕ್ಕಿಂತ ಮುಂಚೆ ಮೊದಲನೇ ಸಲ ಲ್ಯಾಂಡ್ ಆಗೋಕ್ಕೆ ಪ್ರಯತ್ನ ಆಗುತ್ತೆ, ಆದರೆ ಆಗೋದಿಲ್ಲ. ಮತ್ತೆ ಎಲ್ಲೋ ಒಂದು 200 ಮೀಟ್ರ್ ಮುಂದೆ ಹೋಗಿ ಅಲ್ಲೆಲ್ಲೋ ಕ್ರ್ಯಾಶ್ ಆಗಿ ಅದು ಬೆಂಕಿ ಹತ್ಕೊಂಡು ಸುಟ್ಟೋಗುತ್ತೆ. ಈ ಥರ ಆದಾಗ ಯಾವ ರೀತಿಯ ಹೆಲಿಕಾಪ್ಟರು, ಯಾವ ರೀತಿ ವಿಮಾನಗಳು ನಮ್ಮ ದೇಶಾದ್ಯಂತ ಓಡಾಡ್ತಾ ಇದ್ದಾವೆ? ಇದರ ನಡುವೆ ಇನ್ನು ಕೇವಲ 10 ವರ್ಷ ಕಳೆದ್ರೆ ಇಡೀ ಭಾರತದ ವಿಮಾನಯಾನ ಅದೆಷ್ಟು ಸಂಚಾರ ಇದೆಯಲ್ಲ ಅಷ್ಟು ಸಂಚಾರ ಅದಾನಿ ಕೈಗೆ ಹೋಗುತ್ತೆ. 93%. ಈಗ 100 ವಿಮಾನಗಳು ಓಡಾಡ್ತಾ ಇದ್ದಾವೆ ಅಂತಂದರೆ ಅದರಲ್ಲಿ 93 ವಿಮಾನಗಳು ಖಂಡಿತವಾಗಿಯೂ ಕೂಡ ಅದಾನಿದಾಗಿರ್ತವೆ. ಈಗ ಜವಾಬ್ದಾರಿ ಯಾರ್ದಿರುತ್ತೆ? ಅದನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈಗ ಇಷ್ಟೊಂದು ವ್ಯವಸ್ಥೆಗಳಿದ್ದಾಗ ಅಟ್ಲೀಸ್ಟ್ ಒಂದು ಬೈಕನ್ನು ಆಚೆಗಡೆ ತೆಗಿತೀವಿ ಅಂತಂದಾಗ, ಅಟ್ಲೀಸ್ಟ್ ಬೈಕ್ ಬೇಡ ಒಂದು ಸೈಕಲ್ನ ಆಚೆಗಡೆ ತೆಗಿತೀವಿ ಅಂತಂದಾಗ ಚೈನ್ ಸರಿ ಇದೆಯೋ ಇಲ್ವೋ, ಬೆಲ್ ಸರಿ ಇದೆಯೋ ಇಲ್ವೋ, ಬ್ರೇಕ್ ಹಿಡಿಯುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಡು ಹೋಗ್ತೀವಿ. ಅಂಥದ್ರಲ್ಲಿ ಒಂದು ವಿಮಾನ, ಅದು ಒಂದು ಹೆಲಿಕಾಪ್ಟ್ರು ಅಂಥದ್ದು ಆಡ್ತಾ ಇದ್ದಾವೆ ಅಂತಂದಾಗ ಇಷ್ಟೊಂದು ನಿರ್ಲಕ್ಷ್ಯನ ಯಾವುದೇ ಪೂರ್ವ ನಿಯೋಜಿತ ಅಲ್ಲ ಅಂತ ಹೇಗೆ ನಂಬೋದು ಇದನ್ನು? ಇದೇ ಕಾರಣಕ್ಕೋಸ್ಕರ. ಯಾಕೆ ಅಂತಂದರೆ ಅಜಿತ್ ಪವಾರ್ ಅವರು ಈ ಬಾರಿ ಎಲೆಕ್ಷನ್ ಕ್ಯಾನ್ವಸ್ಗೆ ಅಂತ ಹೋಗ್ತಾ ಇದ್ದಂಥವರು. NCPಯ ನಾಯಕರು, ರಾಜಕಾರಣದಲ್ಲಿ ಭಾಳ ದಿಟ್ಟತನಕ್ಕೆ ಹೆಸರಾದಂಥ ಅಜಿತ್ ಪವಾರ್ ಅವರು NCPಯಿಂದಲೇ ಈ ಸರಿ ನಾವು ಸ್ಥಳೀಯ ಚುನಾವಣೆಗಳನ್ನು ಫೇಸ್ ಮಾಡ್ತೀವಿ, ನಮಗೆ BJP ಅವಶ್ಯಕತೆ ಇಲ್ಲ, BJPಯಿಂದ ಅಂತರ ಕಾಯ್ಕೊಂಡು ನಾವು ಎಲೆಕ್ಷನ್ ಫೇಸ್ ಮಾಡ್ತೀವಿ ಅಂತ. ಆ ಎಲೆಕ್ಷನ್ ಫೇಸ್ ಮಾಡಿ ಅವ್ರು ಗೆದ್ದಿದ್ದೇ ಆಗಿದ್ರೆ ಮುಂದೆ ಮಹಾರಾಷ್ಟ್ರ BJPಯ ಕೈ ತಪ್ಪು ಹೋಗ್ತಿತ್ತು.
ಅದರ ನಡುವೆ ಶಿವಸೇನೆ ಆಗಿರ್ಬೋದು, NCP ಆಗಿರ್ಬೋದು, BJP ಈ ಥರದ ಇವೆಲ್ಲ ಪಕ್ಷಗಳ ಜೊತೆ ಒಂದು ಸಮಾನವಾದ ಒಡನಾಟ ಮತ್ತು ವಿಶ್ವಾಸ ಮತ್ತು ಅದ್ರ ಜೊತೆಗೆ ಒಂದಷ್ಟು ಡೇರಿಂಗ್ನ ಇಟ್ಕೊಂಡಂಥ ಅಜಿತ್ ಪವಾರ್ ಈ ರೀತಿ ಸಾವನ್ನಪ್ಪಿರೋದು ನಿಜಕ್ಕೂ ಕೂಡ ವಿವಾದ ಕಡೆ ಮಾಡಿಕೊಡುತ್ತೆ. ಇದಕ್ಕೂ ಕೂಡ ಕ್ಲೀನ್ ಚಿಟ್ ಸಿಗುತ್ತಾ? ಸರಿಯಾಗಿ ತನಿಖೆ ಆಗಲ್ವಾ? ಇದಕ್ಕೆಲ್ಲ ಮುಕ್ತಿ ಯಾವಾಗ? ಈ ಪ್ರಶ್ನೆ ಇಡೀ ಭಾರತೀಯರದ್ದು. ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿದ್ದು ನಿಜಕ್ಕೂ ಕೂಡ ಈ ದೇಶದ ಸರ್ಕಾರ, ವಿಮಾನಯಾನ ಖಾತೆ ಸಚಿವ ಮತ್ತು ಈ ವ್ಯವಸ್ಥೆ. ಉತ್ತರ ಬರುತ್ತೋ ಇಲ್ಲವೋ ಗೊತ್ತಿಲ್ಲ, ಕಾದು ನೋಡೋಣಂತೆ. ಧನ್ಯವಾದಗಳು.